ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಸಿಎಂ, ಶಾಸಕರು ಸೇರಿ ಆಯ್ಕೆ ಮಾಡೋದು? ಎರಡೂ ಮಾಡ್ತಾರೆ. ಫಸ್ಟು ಅವ್ರ ಒಪಿನಿಯನ್ ತೊಗೊತಾರೆ ಶಾಸಕರದು, ಆನಂತರ ಅವ್ರು ತೀರ್ಮಾನ ಮಾಡ್ತಾರೆ. ಯೂಶ್ವಲಿ ಹಾಗೆ ಮಾಡೋದು. ಫಸ್ಟು ಒಪಿನಿಯನ್ ತೊಗೊಳ್ತಾರೆ, ಅದರಲ್ಲಿ ಮೆಜಾರಿಟಿ ಮತ್ತು ಬೇರೆ ಬೇರೆ ವಿಚಾರಗಳು ಅದನ್ನೆಲ್ಲ ಹೈಕಮಾಂಡ್ನವ್ರು ಪರಿಶೀಲನೆ ಮಾಡಿ ಅನೌನ್ಸ್ ಮಾಡ್ತಾರೆ. ಈಗ 1 ವರ್ಷ 8 ತಿಂಗಳಾಗ್ತಾ ಬಂದು ಸರ್ಕಾರ ಬಂದು ನಿಗಮ ಮಂಡಳಿ ಸದಸ್ಯರಿಗೆ ತಮ್ಮದೇ ಸಮಿತಿ ಮಾಡಿದ್ದಾರೆ, ಇನ್ನೂ ಫೈನಲ್ ಆಗಿಲ್ಲ. ಕಾರ್ಯಕರ್ತರು ಇನ್ನೂ ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನನಗೆ ಜವಾಬ್ದಾರಿ ಕೊಟ್ಟಿದ್ದರು, ನಾನೀಗಾಗಲೇ ಅದನ್ನು ಫೈನಲೈಸ್ ಮಾಡಿ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ 1 ತಿಂಗಳ ಮೇಲೆ ಆಯಿತು ಕೊಟ್ಟು. ಅವರು ಫೈನಲೈಸ್ ಮಾಡಿಕೊಟ್ರೆ ಅವರೇ ಅನೌನ್ಸ್ ಮಾಡೋದು, ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಅನೌನ್ಸ್ ಆಗುತ್ತೆ. ಅಧ್ಯಕ್ಷರು ತೀರ್ಮಾನ ಮಾಡಿ ಕೊಡಿ ಅಂತ ಹೇಳಿ ಪಾರ್ಟಿ ವರ್ಕರ್ಸ್ನ ಅವ್ರು ಮಾಡಿಕೊಡ್ಬೇಕಲ್ಲ. MLAಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಫೈನಲೈಸ್ ಮಾಡಿ ಕೊಟ್ಟಿದ್ದೇನೆ. ಪಾರ್ಟಿ ವರ್ಕರ್ಸ್ದು ಮಾಡಿಕೊಡಿ ಅಂತ ಕೇಳಿದ್ದೇನೆ, ಅವ್ರು ಕೊಟ್ಟಿಲ್ಲ ಇನ್ನೂ ಕೂಡ. ಅವರು ಮಾಡಿ ಫೈನಲೈಸ್ ಮಾಡಿಕೊಟ್ಟ ಮೇಲೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತೇವೆ, ಆನಂತರ ಇಶ್ಯೂ ಆಗುತ್ತೆ. ಅಲ್ಲ ಸರ್, ನಿಮ್ಮ ಪಟ್ಟಿನ ಫೈನಲ್ ಆಗಿರುತ್ತೆ, ಮತ್ತೆ ಏನಾದ್ರು ಚೇಂಜಸ್ ಆಗುತ್ತಾ ಗೊತ್ತಿಲ್ಲ. ನಾ ಮಾಡೋ ಕೆಲಸ, ನನಗೆ ಕೊಟ್ಟಿರೋ ಕೆಲಸ ನಾ ಮಾಡಿಬಿಟ್ಟಿದ್ದೀನಿ. ನಾನು 136 ಜನದ್ದು ಏನು ಕೊಟ್ಟಿದ್ರು ಅದನ್ನೆಲ್ಲ ಫೈನಲೈಸ್ ಮಾಡಿ ನಾನು ಸಬ್ಮಿಟ್ ಮಾಡಿದ್ದೇನೆ. ಸಮಿತಿಗಳಿಗೆ ಇಂತಿಂಥವ್ರನ್ನ ಹಾಕಬೇಕು, ಇಂತಿಂಥವ್ರನ್ನ ಅದು ಕೂಡ ಮಾಡಿದ್ದೀನಿ. ಅಂದರೆ ಯಾವ ಸಮಿತಿಗೆ ಯಾರನ್ನ ಹಾಕಬೇಕು ಅನ್ನೋದನ್ನು ಕೂಡ ಮಾಡಿದ್ದೀನಿ.